ನಮಸ್ಕಾರ ಎಲ್ಲರಿಗೂ. CSC VLEಗಳು ಡಿಜಿಪೇ ಯೂಸ್ ಮಾಡ್ತಾರೆ. ಈ ಒಂದು ಡಿಜಿಪೇಯನ್ನು ಪ್ರತಿ ಟ್ರಾನ್ಸಾಕ್ಷನ್ಗೆ ಅಂದರೆ ವಿಡ್ರಾಲ್ ಮಾಡೋದ್ರಿಂದ ಮತ್ತು ಅಮೌಂಟ್ ಟ್ರಾನ್ಸ್ಫರ್ ಮಾಡುವಾಗ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ಒಂದು CSCಗಳಿಗೆ ಆಲ್ಮೋಸ್ಟ್ ಆಲ್ ಗೊತ್ತಾಗಿರುತ್ತೆ. ಈ ಒಂದು ಡಿಜಿಪೇನಲ್ಲಿ ಮೊಬೈಲ್ ಆ್ಯಪ್ ಮುಖಾಂತರ ಅಥವಾ ವೆಬ್ಸೈಟ್ನಲ್ಲಿ ಡಿಜಿಪೇ ವೆಬ್ನಲ್ಲಿ ಈ ಒಂದು ಏನು ಮಾಡ್ತಿರಲ್ಲ ಟ್ರಾನ್ಸಾಕ್ಷನು ವಿಡ್ರಾಲ್ ಅಮೌಂಟು, ಈ ಒಂದು ವಿಡ್ರಾಲ್ಗೆ ಎಷ್ಟು ಕಮಿಷನ್ ಸಿಗುತ್ತೆ ಅಂತ ನಿಮಗೆ ಇವತ್ತು ತೋರಿಸ್ತೀನಿ. ಹೈಯೆಸ್ಟ್ ಕಮಿಷನ್ ಕೊಡೋದೇ ನಮ್ಮ ಒಂದು ಡಿಜಿಪೇ CSC VLE ಕಡೆಯಿಂದ ಡಿಜಿಪೇಗೆ ಟ್ರಾನ್ಸಾಕ್ಷನ್ಗೆ ಪ್ರತಿ ಒಂದು ಟ್ರಾನ್ಸಾಕ್ಷನ್ಗೆ ಎಷ್ಟು ಕೊಡ್ತಾರೆ ಅಂತ ಇವಾಗ ತೋರಿಸ್ತೀನಿ. ಎಲ್ಲ ಬ್ಯಾಂಕ್ಗಳು ಮತ್ತು ಎಲ್ಲ ಕಂಪನಿಗಳಿಂದ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಒಂದು CSC ಕಡೆಯಿಂದನೇ ಈ ಒಂದು ಕಮಿಷನ್ ಜಾಸ್ತಿ ಬರುವುದು. ಇವಾಗ ನೋಡ್ತಾ ಇದ್ರಲ್ಲ, ಡಿಜಿಪೇ ಕಮಿಷನ್ ಮತ್ತು ಇತರ ಕಂಪನಿಗಳ ನಡುವಿನ ವ್ಯತ್ಯಾಸವನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನಮ್ಮ ಒಂದು CSC ಡಿಜಿಪೇಯಿಂದ ನೀವು ಏನಾದರೂ 3,000ದಿಂದ 10,000 ರೂಪಾಯಿವರೆಗೆ ನೀವು ಏನಾದರೂ ಟ್ರಾನ್ಸಾಕ್ಷನ್ ಮಾಡಿದ್ದೆ ಆದಲ್ಲಿ ನಿಮಗೆ 11 ರೂಪಾಯಿ ಸಿಗುತ್ತೆ. ಪ್ರತಿ ಟ್ರಾನ್ಸಾಕ್ಷನ್ 11 ರೂಪಾಯಿ. ನೀವು ಒಂದು ದಿನಕ್ಕೆ ಎಷ್ಟು ಮಾಡ್ತಾರೋ ಅಷ್ಟು ನಿಮಗೆ ಪ್ರತಿ ಟ್ರಾನ್ಸಾಕ್ಷನ್ಗೆ 11 ರೂಪಾಯಿ 3 ಪೈಸೆ ಸಿಗುತ್ತೆ ನಿಮಗೆ. ಈ ರೀತಿಯಾಗಿ ನಮ್ಮ ಒಂದು CSC VLEಗಳಿಗೆ ಡಿಜಿಪೇ ಮುಖಾಂತರ ಯಾರೆಲ್ಲ ಒಂದು ಟ್ರಾನ್ಸಾಕ್ಷನ್ ಮಾಡ್ತಾರೆ ವಿಡ್ರಾ ಅಮೌಂಟು, ಸೊ ಹೈಯೆಸ್ಟ್ ಕೊಡ್ತಾರೆ. ಸೊ ಬೇರೆ ಬ್ಯಾಂಕ್, ಕೆನರಾ ಬ್ಯಾಂಕ್ ಆಗಿರ್ಬೋದು, SBI ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕು ಇವು ಯಾವ ಕೂಡ ಇಷ್ಟೊಂದು ಅಮೌಂಟು ಕೊಡೋದಿಲ್ಲ. ನೋಡ್ತೀವಿ ಸ್ಪೈಸ್ ಮನಿ ಇದು ಕೂಡ 10 ರೂಪಾಯಿ ಕೊಡ್ತಾರೆ ನೋಡಿ. ಫಿಂಡಿ ಬ್ಯಾಂಕ್ ಕಿಟ್ರಿಗಳಿಂದ ಕೆಲವು 9 ರೂಪಾಯಿ ಕೊಡ್ತಾರೆ. ರುಪಿ ಪೇನಿಂದ 7 ರೂಪಾಯಿ 50 ಪೈಸೆ ಕೊಡ್ತಾರೆ. ಪೇ ನಿಯರ್ ಬೈಲಿಂದ 7 ರೂಪಾಯಿ 50 ಪೈಸೆ ಕೊಡ್ತಾರೆ. ಈ ರೀತಿಯಾಗಿ ಹೈಯೆಸ್ಟ್ ಇರೋದೇ ನಮ್ಮ ಒಂದು CSC ಡಿಜಿಪೇ ಆ್ಯಪ್ನಲ್ಲಿ ಮಾತ್ರ. ಈ ಒಂದು 11 ರೂಪಾಯಿ 30 ಪೈಸೆನ ಒಂದು ಕಮಿಷನನ್ನು ಕೊಡ್ತಾರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ. ಹಾಗಾಗಿ ನಮ್ಮ ಒಂದು CSC VLEಗಳಿಗೆ ಒಂದು ಒಳ್ಳೆಯ ಕಮಿಷನನ್ನು ಅರ್ನ್ ಮಾಡೋದಕ್ಕೆ ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ನಾನು ಕೂಡ ಡಿಜಿಪೇಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಡಿಜಿಪೇ ವೆಬ್ಸೈಟ್ನಲ್ಲಿ ಕೂಡ ಯೂಸ್ ಮಾಡ್ತೀನಿ ಮತ್ತು ಮೊಬೈಲಲ್ಲಿ ಕೂಡ ಯೂಸ್ ಮಾಡ್ತೀನಿ. ದಿನಾಲು ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಇನ್ಸ್ಟೆಂಟಾಗಿ ಈಗಿಂದ ಈಗ ಸಿಗುತ್ತೆ. ಅದೇನು ಮಂತ್ಲಿ ವೀಕ್ಲಿ ಅಂತೇನಿಲ್ಲ. ಕಮಿಷನ್ ಯಾವಾಗ ನೀವು ವಿಡ್ರಾಲ್ ಮಾಡ್ತೀರೋ ಅವಾಗಿಂದವಾಗ ನಿಮಗೆ ನಿಮ್ಮ ಒಂದು ವ್ಯಾಲೆಟ್ ಲೆಜರಲ್ಲಿ ಜಮಾ ಆಗುತ್ತೆ. ಬೇಕಾದ್ರೆ ಟ್ರಾನ್ಸಾಕ್ಷನ್ ಪಾಸ್ಬುಕ್ಕಲ್ಲಿ ನೋಡ್ಕೋಬೋದು, ಅಲ್ಲಿ ಕೊಟ್ಟಿರ್ತಾರೆ. ಕಮಿಷನ್ ಇನ್ಸ್ಟೆಂಟಾಗಿ ಜಮಾ ಆಗುತ್ತೆ. ಹಾಗಾಗಿ ಭಾಳಷ್ಟು VLEಗಳು ಡಿಜಿಪೇಯನ್ನು ಯೂಸ್ ಮಾಡೋದು ಕಡಿಮೆ ಮಾಡಿದ್ದಾರೆ. ದಯವಿಟ್ಟು ನಿಮ್ಮ ಒಂದು ಡಿಜಿಪೇ ವೆಬ್ ಆಗಿರ್ಬೋದು ಅಥವಾ ಡಿಜಿಪೇ ಲೈಟ್ ಅಂತ ಬಂದಿದೆ ಆ್ಯಪು, ಅದರಲ್ಲಿ ಕೂಡ ನೀವು ಯೂಸನ್ನು ಮಾಡ್ಕೋಬೋದು. ಭಾಳಷ್ಟು ಯೂಸ್ ಮಾಡಿ ಅತಿ ಹೆಚ್ಚು ಕಮಿಷನನ್ನು ಗಳಿಸಿ ಅಂತ ಹೇಳ್ತಾ, ಈ ಒಂದು ಡಿಜಿಪೇ ಆ್ಯಪ್ ಬಗ್ಗೆ ಅಥವಾ ಡಿಜಿಪೇ ಬಗ್ಗೆ ಮಾಹಿತಿ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ಮತ್ತು ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ. ಮತ್ತು ಡಿಜಿಪೇ ಬಗ್ಗೆ ಆ್ಯಪ್ ಬಗ್ಗೆ ಆಗಲಿ, ಡಿಜಿಪೇ ವೆಬ್ ಬಗ್ಗೆ ಆಗಲಿ, ಮತ್ತು ಏನಾದರೂ ಎರರ್ ಬರ್ತಾಯಿದ್ರೆ ಲಾಗಿನ್ ಮಾಡುವಾಗ ಏನೇ ಇರಲಿ ಕ್ವಶನ್ ಮಾಡಿ ನಾನು ನಿಮಗೆ ಆನ್ಸರ್ ಕೊಡ್ತೀನಿ. ಮತ್ತು ಹೆಚ್ಚಿನ ಮಾಹಿತಿ ಬೇಕು ಇನ್ನೂ ಅಂದರೆ ನಮ್ಮ ಜೊತೆ ಮಾತಾಡಬೇಕು ಅಂದರೆ Instagram ID ಇರುತ್ತೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.